ಗದ್ಯ ಭಾಗದ ಪಾಠ 1 ಅವರೇ ರಾಜರತ್ನಂ. ಇದರ ಪ್ರಶ್ನೋತ್ತರಗಳು ಯಾವ ರೀತಿ ಇದೆ ಅಂತ ನೋಡುವ. ಇದನ್ನು ಬರೆದವರು KP ಪೂರ್ಣಚಂದ್ರ ತೇಜಸ್ವಿಯವರು. ಇನ್ನು ಪ್ರಶ್ನೆಗಳಿಗೆ ಕಡೆ ಹೋಗುವ. ಮೊದಲನೇದಾಗಿ ಇಲ್ಲಿ ಪದಗಳ ಅರ್ಥಗಳು ಕೊಟ್ಟಿದ್ದಾರೆ. ಅಭ್ಯಾಸ, ಒಂದು ಅಂಗಲಾಚು ಅಂದ್ರೆ ಬೇಡುವುದು, ಬೇಡು. ಕಿರುಚು ಅಂದ್ರೆ ಜೋರಾಗಿ ಕೂಗು, ಛೀಮಾರಿ ಹಾಕು ಅಂದರೆ ತಿರಸ್ಕಾರ, ಧಿಕ್ಕರಿಸು ಅಥವಾ ಅವಮಾನಿಸು, ಅಪಮಾನಿಸು. ಧೋತ್ರ ಅಂದ್ರೆ ಪಂಚೆ, ಮೂರ್ಖತನ, ದಡ್ಡತನ. ಸಾಮೂಹಿಕ ಅಂದ್ರೆ ಒಟ್ಟು. ಉದಾಹರಣೆ ನಾವು ಕೇಳ್ತಿದ್ದೇವೆ ಸಾಮೂಹಿಕ ಮದುವೆ ಈ ತರ ಅಲ್ಲ, ಅಂದ್ರೆ ಒಟ್ಟಾಗಿ. ಹೇಳವ ಅಂದ್ರೆ ಕುಂಟ. ಅಪ್ರತಿಭಾ ಅಂದ್ರೆ ದಿಗ್ಭ್ರಮೆ, ಚಾಡಿ ಅಂದ್ರೆ ಇಲ್ಲದ್ದನ್ನು ಹೇಳು. ಜೋರು ಮಾಡು ಅಂದ್ರೆ ದಬಾಯಿಸು. ಬಗಲು ಅಂದ್ರೆ ಪಕ್ಕೆ ಕಂಕುಳು. ಶಿರಸಾವಹಿಸು ಅಂದ್ರೆ ಹೇಳಿದಂತೆ ಮಾಡುವುದು. ಸೋಮಾರಿ, ಮೈಗಲ್ಲ ಅಥವಾ ಆಲಸ್ಯ. ಈಗ ಪ್ರಶ್ನೆಗಳ ಕಡೆ ನೋಡುವ. ಬಿಟ್ಟ ಸ್ಥಳಗಳನ್ನು ನೀಡಿರುವ 4 ಆಯ್ಕೆಗಳಿಂದ ಸೂಕ್ತವಾದುದನ್ನು ಆಯ್ದು ಬರೆಯಿರಿ. ಓಕೆ, ಒಂದನೇದಾಗಿ ಅವರೇ ರಾಜರತ್ನಂ ಗದ್ಯ ಭಾಗದ ಆಕಾರ ಕೃತಿ ಯಾವುದು? ಇಲ್ಲಿ 4 ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಅ ಅಣ್ಣನ ಕನಸು, ಬ ಅಣ್ಣನ ನೆನಪು, ಕ ಅಣ್ಣನ ಮನಸ್ಸು, ಡ ಅಣ್ಣನ ಸೊಗಸು. ಇದಕ್ಕೆ ಉತ್ತರ ಇಲ್ಲಿ ಇದೆ ನೋಡಿ, ಅಣ್ಣನ ನೆನಪು. ಸೊ ಅವರ ರಾಜರತ್ನಂ ಗದ್ಯ ಭಾಗವನ್ನು ತೇಜಸ್ವಿ ಅವರ ಅಣ್ಣನ ನೆನಪು ಕೃತಿಯಿಂದ ಆರಿಸಲಾಗಿದೆ. ಇನ್ನು ಎರಡನೇ ಪ್ರಶ್ನೆ, ತೇಜಸ್ವಿಯವರು ರಾಜರತ್ನಂ ಅವರನ್ನು ಡ್ಯಾಶ್ ಎಂದು ಭಾವಿಸಿದರು. ಇದಕ್ಕೆ 4 ಆಪ್ಷನ್ ಇದೆ. ಅ ಕವಿ, ಬ ಭಿಕ್ಷುಕ, ಕ ಗೆಳೆಯ, ಡ ಸನ್ಯಾಸಿ. ಇದಕ್ಕೆ ಉತ್ತರ ಭಿಕ್ಷುಕವೆಂದು ತೇಜಸ್ವಿಯವರು ರಾಜರತ್ನಂ ಅವರನ್ನು ಭಿಕ್ಷುಕ ಎಂದು ಭಾವಿಸಿದರು. ಇದಕ್ಕೆ ಸರಿಯಾದ ಉತ್ತರ ಭಿಕ್ಷುಕ, ಬ. ಇನ್ನು ಮೂರನೇದಾಗಿ, ತೇಜಸ್ವಿಯವರು ಬಾಲ್ಯದಲ್ಲಿ ಕವಿತೆಗಳನ್ನು ಡ್ಯಾಶ್ ಎಂದು ಭಾವಿಸಿದರು. ಇದಕ್ಕೆ ಸರಿಯಾದ ಉತ್ತರ ತೇಜಸ್ವಿಯವರು ಬಾಲ್ಯದಲ್ಲಿ ಕವಿತೆಗಳನ್ನು ಮಕ್ಕಳ ಸೃಷ್ಟಿ ಎಂದು ಭಾವಿಸಿದರು. ಇನ್ನು ನಾಲ್ಕನೇದಾಗಿ, ಕುವೆಂಪು ಅವರ ಪ್ರಕಾರ ಭಿಕ್ಷೆ ನೀಡುವುದು ಭಿಕ್ಷುಕರನ್ನು ಡ್ಯಾಶ್. ಇದಕ್ಕೆ 4 ಆಪ್ಷನ್ ಇದೆ. ಅ ಅವಮಾನಿಸಿದಂತೆ, ಬ ತಿರಸ್ಕರಿಸಿದಂತೆ, ಕ ಪ್ರೋತ್ಸಾಹಿಸಿದಂತೆ, ಡ ಗೌರವಿಸಿದಂತೆ. ಇದಕ್ಕೆ ಸರಿಯಾದ ಉತ್ತರ ಪ್ರೋತ್ಸಾಹಿಸಿದಂತೆ. ಕುವೆಂಪು ಅವರ ಪ್ರಕಾರ ಭಿಕ್ಷೆ ನೀಡುವುದು ಭಿಕ್ಷುಕರನ್ನು ಪ್ರೋತ್ಸಾಹಿಸಿದಂತೆ.